ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಜಿಲ್ಲೆಯ ಪ್ರತಿಷ್ಠಿತ ಸ್ಟಾರ್ ಕೇರ್ ಆಸ್ಪತ್ರೆಯ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಮುಗಳನಾಗಾವಿ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆಗೊಳ್ತಾ ಇದೆ. ನಮ್ಮೆಲ್ಲರ ಖುಷಿಯ, ಆನಂದದ, ಸಂತೋಷದ ಚಪ್ಪಾಳೆ ಬರಲಿ. ರೋಗಿಯ ಪಾಲಿಗೆ ವೈದ್ಯರುಗಳೇ ದೇವರುಗಳು. ಯಾಕೆ ವೈದ್ಯರುಗಳೇ ದೇವರುಗಳು ಅಂತ ಹೇಳಿ ಈ ಮಾತನ್ನು ಋಷಿಮುನಿಗಳು ಹೇಳಿದ್ರಪ್ಪ ಅಂತಂದ್ರ, ಭಗವಂತ ಸೃಷ್ಟಿಕರ್ತ ಈ ವೈದ್ಯರುಗಳಿಗೆ ಎಂಥ ಒಂದು ಶಕ್ತಿ ಕೊಟ್ಟಿದ್ದಾನಪ್ಪ ಅಂತಂದ್ರ, ಪ್ರಕೃತಿ ವಿರುದ್ಧವಾಗಿರತಕ್ಕಂಥ ಕೆಲಸವನ್ನ ಮಾಡಿ ಅದರಲ್ಲಿ ಜಯಗಳಿಸ್ತಕ್ಕಂಥ ಒಂದು ತಾಕತ್ತು ಈ ಭೂಮಿ ಮೇಲೆ ಭಗವಂತ ಯಾರಿಗಾದರೂ ಕೊಟ್ಟಿದ್ರೆ ಅದು ವೈದ್ಯರುಗಳಿಗೆ ಮಾತ್ರ. ಉದಾಹರಣೆಯಾಗಿ ಹೃದಯ ಕಸಿ ಮಾಡುವುದನ್ನ, ಕಣ್ಣಿನ ಒಂದು ಆಪರೇಷನ್ ಅನ್ನ ಪ್ರತಿಯೊಂದು ನೋಡ್ರಿ ನೀವು. ಇವತ್ತ ಅವೆಲ್ಲವೂ ಕೂಡ ಪ್ರಕೃತಿಗೆ ವಿರುದ್ಧವಾದಂತ ಕ್ರಿಯೆಗಳು. ಅಂಥ ಕ್ರಿಯೆಗಳನ್ನ ಅವರು ವೈದ್ಯರುಗಳು ಬಹಳ ನಿಗಾ ಕೊಟ್ಟು ಅದನ್ನ ಮಾಡ್ತಾರೆ. ಮಾಡಿ ಅಷ್ಟೇ ಬಿಡುವುದಿಲ್ಲ, ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಈ ಯಶಸ್ವಿ ಆಗ್ತಕ್ಕಂಥದ್ದು ಪ್ರಕೃತಿ ವಿರುದ್ಧವಾಗಿರ್ತಕ್ಕಂಥ ಈ ಕ್ರಿಯೆಗಳಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಅದರಲ್ಲಿ ಯಶಸ್ವಿ ಆಗ್ತಕ್ಕಂಥ ಒಂದು ಶಕ್ತಿ ಭಗವಂತ ಈ ಭೂಮಿ ಮೇಲೆ ಯಾರಿಗಾದರೂ ಕೊಟ್ಟಿದ್ರೆ ಅದು ವೈದ್ಯರುಗಳಿಗೆ ಮಾತ್ರ. ಆ ರೀತಿ ಒಳಗ ಇವತ್ತ ಸ್ಟಾರ್ ಕೇರ್ ಆಸ್ಪತ್ರೆ ಅಂತಕ್ಕಂಥದ್ದು ಇದು ಬಹಳ ಎಲ್ಲ ಜನರಿಗೆ ಕೇರ್ ಮಾಡ್ತಾ ಇದೆ. ಆಮೇಲೆ ನಮ್ಮ ಪ್ರಶಾಂತ್ ಅವರ ಗುಣ ಸ್ವಭಾವ, ಅವರ ಟ್ರೀಟ್ಮೆಂಟ್, ಅವರ ಕಾಳಜಿ ಅಂತೂ ನಿಮಗೆಲ್ಲ ಗೊತ್ತದ. ಅವರ ಒಂದು ಗುಣ ಸ್ವಭಾವ ಎಂಥದ್ದಪ್ಪ ಅಂತ ಕೇಳಿದ್ರ, ಸುಮ್ಮನೆ ಸಣ್ಣ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬಹಳ ಅವೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವಾಗಾದ್ರೂ ಕೂಡ ಅವ್ರ ಮಠಕ್ಕೆ ಬರ್ತಾ ಇರ್ತಾರೆ. ಹಾಗೆ ಏನಾದ್ರೂ ಸ್ವಲ್ಪ ಅವರಿಗೆ ಸಮಯ ಸಿಕ್ತಂದ್ರೆ ಮಠಕ್ಕೆ ಬಂದು ಗುರುಗಳ ಗದ್ದಿಗೆ ದರ್ಶನ ಮಾಡಿ ಬರ್ತಾರೆ. ಮಠಕ್ಕೆ ಬಂದಂತ ಸಂದರ್ಭದೊಳಗೆ ಅವರು ದಾಸೋಹದಾಗ ಪ್ರಸಾದ ಮಾಡ್ತಾರೆ. ಇಲ್ಲಿಯೂ ಮಾಡೋದಿಲ್ಲ, ದಾಸೋಹದಾಗೆ ಪ್ರಸಾದ. ಅವಾಗ ನಾವು ನಮ್ಮ ಸೇವಕರಿಗೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸೇವೆ ಮಾಡ್ತಕ್ಕಂಥವ್ರು ಹೇಳ್ತೇವೆ, ಡಾಕ್ಟರ್ ಸಾಹೇಬ್ರು ಪ್ರಸಾದ ಮಾಡ್ತಾರ, ಅವ್ರಿಗೆ ಪ್ರಸಾದ ಮಾಡಿಸ್ರಿ, ಅವರ ತಟ್ಟೆಯನ್ನ, ಅವ್ರ ತಾಟನ್ನ ನೀವು ತೊಳಿಬೇಕು, ಅವ್ರಿಗೆ ಹಚ್ಬೇಡ್ರಪ್ಪ ಅಂತ ಹೇಳಿ ನಾವು ಯಾವಾಗಲೂ ಕೂಡ ಹೇಳ್ತೀವಿ. ಆದ್ರೆ ಪ್ರಶಾಂತ್ ಮಾಲಿ ಅವರು, ಡಾಕ್ಟರ್ ಪ್ರಶಾಂತ್ ಮಾಲಿ ಅವರು ಆ ಪ್ರಸಾದದ, ತಾವು ಉಂಡಿರ್ತಕ್ಕಂಥ ಪ್ರಸಾದ ತಟ್ಟೆ ಅಷ್ಟೇ ಅಲ್ಲ, ತಮ್ಮ ಜೊತೆಗೆ ಬಂದಿರತಕ್ಕಂಥ ಪರಿವಾರದವರು ಅವರು ಊಟ ಮಾಡಿರ್ತಕ್ಕಂಥ ತಟ್ಟೆ ಕೂಡ ನಮ್ಮ ಯಾರ ಸೇವಕರ ಕೈದಾಗ ಕೊಡೋದಿಲ್ಲ. ಸ್ವತಃ ಅವರೇ ಹೊರಗೆ ಬಂದು ಆ ತಟ್ಟೆಯನ್ನು ತೊಳತಕ್ಕಂಥದ್ದು ನಾವೆಲ್ಲ ಇವತ್ತನ ಗಮನಿಸಿದ್ದೇನೆ. ಈ ಮಾತು ಯಾಕೆ ಹೇಳಿದ್ದೀನಪ್ಪ ಅಂತ ಕೇಳಿದ್ರ, ನಮ್ಮ ಸೇವಕರು ಅವ್ರಿಗೆ ಕೇಳಿದ್ರಂತ, ಅಲ್ಲಿ ಸಹಾಯ ಮಾಡ್ತಕ್ಕಂಥವ್ರು, ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಕೇಳಿದ್ರಂತ, ಅಪ್ಪವ್ರು ಹೇಳ್ಯಾರ್ರಿ ನೀವು ಊಟ ಮಾಡಿದ್ದು ನಮಗೆಲ್ಲ ತೆಗಿ ಅಂತ ಹೇಳ್ಯಾರ. ಸರ್ ನೀವ್ಯಾಕೆ ತೆಗಿತೀರಿ, ದೊಡ್ಡ ಡಾಕ್ಟರ್ ಇದ್ದೀರಿ ನೀವು, ಹಿಂಗೆಲ್ಲ ಮಾಡ್ಬಾರ್ದಂತಂದಾಗ ಪ್ರಶಾಂತ್ ಅವರು ಒಂದು ಮಾತು ಹೇಳ್ದಾರ. ನಮ್ಮೆಲ್ಲ ಸೇವಕರಿಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರ, ನೋಡಪ್ಪಿ, ನಾ ಎಷ್ಟೇ ದೊಡ್ಡವನಾದ್ರೂ ಕೂಡ ತಂದೆ ತಾಯಿ ಎದುರು ನಾ ಮಗನೇ, ನಾ ಎಷ್ಟೇ ದೊಡ್ಡವನಾದ್ರೂ ಕೂಡ ಗುರುವಿನ ಎದುರು ನಾ ಶಿಷ್ಯನೇ. ಹೀಗಾಗಿ ಇಲ್ಲಿ ನಾ ಶಿಷ್ಯನಾಗಿ ಬಂದೀನಿ ವಿನಃ ಇಲ್ಲಿ ಡಾಕ್ಟರ್ ಆಗಿ ಬಂದಿಲ್ಲಪ್ಪ. ಈ ಸೇವೆಯನ್ನ, ನನ್ನ ಸೇವೆ ನಾ ಮಾಡೋದಲ್ಲ, ಇವತ್ತ ಇಂಥ ಜಾಗದಾಗ ಬಂದು ಅರವಿಂದ ಆಶ್ರಮದಾಗ ಇವತ್ತ ಎಷ್ಟೋ ಜನ ಅಲ್ಲಿ ಭಕ್ತರು ಉಂಡಿರ್ತಕ್ಕಂಥ ತಟ್ಟೆಗಳನ್ನ ನಾ ಎತ್ತಬೇಕು, ನೀ ಎತ್ತಬೇಕು ಅಂತ ಹೇಳಿ ಅಲ್ಲಿ ಹೋರಾಟ ಮಾಡ್ತಾರ. ನಮಗಿವತ್ತು ನಮ್ಮ ತಟ್ಟೆ ನಾವು ತೊಳ್ಕೊಳಕ್ಕೆ ಏನು ಕಷ್ಟ ಅಂತಕ್ಕಂಥ ಮಾತನ್ನ ಪ್ರಶಾಂತ್ ಅವ್ರು ಹೇಳಿರ್ತಕ್ಕಂಥ ಮಾತು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರ, ಒಬ್ಬ ಹೃದಯವಂತ, ಒಬ್ಬ ಸರಳ, ಒಬ್ಬ ಸೌಜನ್ಯ ವ್ಯಕ್ತಿಯಲ್ಲಿ ಮಾತ್ರ ಇಂಥ ಗುಣಗಳು ಇರ್ತಾವೆ. ಎಲ್ಲರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಗುಣ ಅವರಲ್ಲಿ ಇರೋಣದ್ರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ
ಒಂದು ಅಪತ್ ಬಾಂಧವರಾಗಿ ಅವ್ರು ಹೆಂಗ ಬೆರೀತಾರ ರೋಗಿಗಳ ಜೊತೆಗೆ ಅಂತಂದ್ರ ಅವರು ಒಬ್ಬ ರೋಗಿಗಳ ಸಂಬಂಧಿಕರ ತರ ಅಲ್ಲಿ ಅವ್ರ ಜೊತೆನೆ ಅವ್ರ ಮನೆಗೆ ಹುಟ್ಟಾರೇನೋ ಅನ್ನುವ ತರ ಬೆರೆತು ಅವರಿಗೆ ಆರೈಕೆ ಮಾಡಿ ಅವರಿಗೆ ನಗು ಮುಖದಿಂದ ಬೆನ್ನು ತಟ್ಟಿ ಹಂಚಬೇಡ್ರಿ, ಸ್ಟಾರ್ ಕೇರ್ ಆಸ್ಪತ್ರೆ ಯಾವತ್ತೂ ನಿಮ್ ಜೊತೆ ಇರ್ತದೆ ಅಂತಕ್ಕಂತ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಪ್ರಕಾರ ಯಾವುದೇ ಒಂದು ರೀತಿಯಿಂದ ಕೆಟ್ಟ ಬೆಳಿಗ್ಗೆ ಆಗಲಾರದೆ ಒಳ್ಳೆಯ ರೀತಿಯಿಂದ ಹೆಸರು ಮಾಡತಕ್ಕಂಥ ರೀತಿಯಲ್ಲಿ ಆಸ್ಪತ್ರೆ ನಡೆದು ಬಂದಿದೆ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು ಚೆನ್ನಾಗಿ ಸಾರ್ವಜನಿಕರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಯಾರು ಭಾವಿಸ್ಬೇಕಾಗ್ತದೆ, ಅದಕ್ಕೆ ಯಾರು ತಳ್ಳಿ ಅದಕ್ಕಾಗಿಯೇ ಈ ಒಂದು ಆಸ್ಪತ್ರೆ 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಗುರುಗಳ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿ ನಡೆದಿದೆ. ನಾವು ಹಿಂದೆ ಇತಿಹಾಸವನ್ನು ನೋಡಿದ್ರೆ ಎಂಥ ಆಸ್ಪತ್ರೆ ಕಟ್ಟಿದ್ರು ಕೂಡ ಯಾರು ಹೋಗ್ತಿರ್ಲಿಲ್ಲ. ಮತ್ತು ಸೊಲ್ಲಾಪುರಕ್ಕೆ ಹೋಗ್ಬೇಕು, ಮಿರಾಜ್ಗೆ ಹೈದರಾಬಾದ್ಗೂ ಅಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ನಮ್ಮಲ್ಲಿ ಕೂಡ ಈ 371 ಬಂದ ಮೇಲೆ ಸುಮಾರು 10,000 ಮೇಲ್ಪಟ್ಟು ಡಾಕ್ಟರ್ಗಳು ತಯಾರಾಗಿದ್ದಾರೆ. ಒಳ್ಳೆ ಡಾಕ್ಟರ್ಗಳು ಎಲ್ಲದರಲ್ಲಿ ಪರಿಣಿತ ಹೊಂದಿರತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಾಗ ಮನುಷ್ಯ ಯಾವ ರೀತಿ ಬೆಳೀತಾನೆ ಅಂತಕ್ಕಂಥ ಸಂದರ್ಭ ಇವತ್ತು 371 ಕಲಂ ತಿದ್ದುಪಡಿ ಬಂದ ಮೇಲೆ ಈ ಭಾಗಕ್ಕೆ ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಬೇರೆ ಇದರಲ್ಲಿ ಕೂಡ ಎಲ್ಲ ರೀತಿಯಿಂದ ಚೆನ್ನಾಗಿ ಓದಿ ವಿದ್ಯಾವಂತರು ಮಾಡಲಿಕ್ಕೆ ಅವರಿಗೆ ಚೆನ್ನಾಗಿ CET ಪಾಸ್ ಮಾಡಿದ್ರೆ ಅವ್ರು ಏನು ಹಣ ಇಲ್ಲದೆ ಏನಪ್ಪ ಅಂದ್ರೆ ನೇರವಾಗಿ ಸ್ವಲ್ಪ ಫೀಸಿನಲ್ಲಿ ಏನಪ್ಪ ಅಂದ್ರೆ ಡಾಕ್ಟರ್ ಓದ್ತಕ್ಕಂಥದ್ದು, ಇಂಜಿನಿಯರ್ ಓದ್ತಕ್ಕಂಥ ಅವಕಾಶ ಇದೆ. ಆದ ಕಾರಣ ಇವತ್ತು ಈ ನಮ್ಮ ಡಾಕ್ಟರ್ ಪ್ರಶಾಂತ್ ಮಳೆಯವರು MBBS KMC ಮಣಿಪಾಲ್ನಲ್ಲಿ ಓದಿ ಇವತ್ತು MD ಜನರಲ್ ಮೆಡಿಸಿನ್ ರಿಸರ್ಚ್ ಬೆಂಗಳೂರಿನಲ್ಲಿ ಮಾಡಿ ಒಳ್ಳೆ ಫಿಸಿಷಿಯನ್ ಏನಪ್ಪ ಅಂದ್ರೆ ಇಂದು ಡಯಾಬಿಟಿಸ್ ಎಲ್ಲ ಇದರಲ್ಲಿ ಕೂಡ ಪರಿಣಿತರಾಗಿರ್ತಕ್ಕಂಥ ಮತ್ತು ಬೇರೆ ಪರಿಣಿತ ಡಾಕ್ಟರ್ನ ಕೂಡ ಕರೆಸಿ ಇವತ್ತು ಹೆಸರು ಮಾಡಿ ಯಾರು ನಾವು ಗುಲ್ಬರ್ಗದಿಂದ ಬೇರೆ ಕಡೆ ಹೋಗಿ ಇಲ್ಲೇ ತಡೆಗೋಡಿ ತಟ್ಟದಂಗೆ ಏನಪ್ಪ ಅಂದ್ರೆ ತಡೆಗೋಡಿ ಕಟ್ಟಿ ಹಾಕಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಸಾರ್ವಜನಿಕರ ಪರವಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ರೀತಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ನಾವೇನು ಮನನೊಂದು ರೋಗಿಗಳಾಗಿ ಆಸ್ಪತ್ರೆಗೆ ಬಂದಾಗ ನಮಗೆ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಂಡು ಎಲ್ಲರೂ ಗುಣಮಂದಿ ಹೊರಗೆ ಹೋಗ್ಲಿ ಅಂತ ಹೇಳಿ ಶಕ್ತಿ ಅಂತ ಹೇಳಿ ಹಾರೈಸಿ ನಂತರ ಕಲಬುರಗಿ ಜಿಲ್ಲಾ JDS ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಮಾತನಾಡಿದರು. ನಮ್ಮ ಕಲಬುರಗಿಯಲ್ಲಿ ಒಬ್ಬರು ಯಾರಾದರೂ ಆಸ್ಪತ್ರೆ ಓಪನ್ ಮಾಡಬೇಕಂದ್ರೆ ಬಹಳ ಯೋಚನೆ ಮಾಡೋದಂಥ ಒಂದು ಸಮಯ ಇತ್ತು. ಆದರೆ ಈಗ ಅನೇಕ ಕಲಬುರಗಿ ನಾಗರಿಕರು ಇವತ್ತು ನಾವೆಲ್ಲರೂ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ಇದ್ದಂಥ ವೈದ್ಯರ ಬಗ್ಗೆ ಅಸಮಾಧಾನತೆ ಇತ್ತು. ಅವರೆಲ್ಲರೂ ಸೊಲ್ಲಾಪುರ ಅಥವಾ ಹೈದರಾಬಾದು ಹೋಗಿ ಚಿಕಿತ್ಸೆಯನ್ನು ಮಾಡ್ಕೊಂಡಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಆ ಸಂದರ್ಭ ಕಲಬುರಗಿಗೆ ಅದು ಹೋಗಿದೆ. ಈಗ ಕಲಬುರಗಿಯಲ್ಲೇ ಅನೇಕ ನಮ್ಮ ಯುವ ವೈದ್ಯರು ಇವತ್ತೇನು ಅದ್ಭುತವಾದಂಥ ಆಸ್ಪತ್ರೆಗಳನ್ನು ಉದ್ಘಾಟನೆಗಳು ಮಾಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲ ಒಂದು 45 ಬೆಡ್ಡು, 50 ಬೆಡ್ಡು, 60 ಬೆಡ್ಡು, 70 ಬೆಡ್ಡು ಅಥವಾ 100 ಬೆಡ್ಡು ಇನ್ನೂ ನೋಡ್ತಾ ಇದ್ದೀವಿ. 200 ಬೆಡ್ವರೆಗೂ ಪ್ರೈವೇಟ್ ಎಲ್ಲ ಏನು ಡಾಕ್ಟರ್ಗಳು ಅವರು ಒಂದು ರಿಸ್ಕನ್ನು ತಗೊಂಡು ಇವತ್ತು ಆಸ್ಪತ್ರೆ ಕಟ್ಟಿಸೋ ಮುಖಾಂತರ ಇವತ್ತು ನಮ್ಮ ಕಲಬುರಗಿ ಜನರ ಎಲ್ಲ ನಾಗರಿಕರಿಗೆ ಮತ್ತು ಅನೇಕ ಅಕ್ಕಪಕ್ಕ ಎಲ್ಲ ತಾಲೂಕುಗಳಿಗೂ ಕೂಡ ಅನುಕೂಲ ಆಗೋ ಥರ ಏನು ಆಸ್ಪತ್ರೆಯನ್ನು ಇವತ್ತು ನಿರ್ಮಾಣ ಆಗ್ತಾ ಇದೆ. ಅವರಿಗೆ ನಾನು ಮೊದಲನೇದಾಗಿ ಎಲ್ಲ ವೈದ್ಯರಿಗೆ ಒಂದು ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇದೇ ಥರ ಸ್ಟಾರ್ ಮಲ್ಟಿ ಕೇರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವ ಥರ ಹೈದರಾಬಾದ್ ಮತ್ತು ಇವತ್ತು ಬೆಂಗಳೂರುಗಳಲ್ಲಿ ದೊಡ್ಡ ಆಸ್ಪತ್ರೆಯನ್ನು ನೋಡ್ತೀವಿ, ಇದೇ ಥರ ಮುಂದೆ ಈ ಒಂದು ಆಸ್ಪತ್ರೆ ಕೂಡ ಬೆಳೀಲಿ. ಇವತ್ತು 100 to 200 ಬೆಡ್ ಆಸ್ಪತ್ರೆಯವರಾಗಲಿ, ಜನರಿಗೆ ಒಳ್ಳೆಯ ಸೇವೆಯನ್ನು ಅಂತ ಕಲ್ಪಿಸ್ಕೊಡ್ಲಿ ಅಂತ ಹಾರೈಸಿ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಇವತ್ತು ಬಂದಂಥ ಗಣ್ಯ ವ್ಯಕ್ತಿಗಳು ಹಾಗೂ ಮುಂಭಾಗದಲ್ಲಿ ಕೂತಂಥವ್ರು ಎಲ್ಲರೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಇದೇ ವೇಳೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳ ವತಿಯಿಂದ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಮತಿ ಮಮತಾ ಚಂದ್ರಕಾಂತ ನೆಲೋಗಿ ಅವರನ್ನ ಸನ್ಮಾನ ಮಾಡಲಾಗ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕ್ರಿಕೆಟ್ ಆಡಿಸಿದನ್ನ ಪಡೆದುಕೊಂಡಿದೆ. ದಯಮಾಡಿ ಅಡ್ವೊಕೇಟ್ ಟೀಮ್ ಬರಬೇಕು ವೇದಿಕೆ ಹತ್ರ. ನೋಡ್ರಿ
ಸ್ಟಾರ್ ಕೇರ್ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ನಾವು ಸ್ಟಾರ್ಟಲ್ಲಿ ವಿಚಾರ ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕಾ ಬೇಡ, ಭಾಳಷ್ಟು ಕಾಂಪಿಟೇಷನ್ ಇದೆ, ಭಾಳ ಹಾಸ್ಪಿಟಲ್ಸು ಇದೆ, ಜನ ಇಲ್ಲಿ ಜಾಸ್ತಿ ತೋರಿಸ್ಕೊಳ್ಳಲ್ಲ ಅಂತ. ಬಟ್ ವಿ ಟುಕ್ ಇಟ್ ಆಸ್ ಎ ಚಾಲೆಂಜ್. ನಾವು ಅಂದ್ಕೊಂಡ್ವಿ ನಾವು ಒಳ್ಳೆ ಕ್ವಾಲಿಟಿ ಕೊಡೋಣ, ಒಳ್ಳೆ ಕೇರ್ ಕೊಡೋಣ, ಅದರಿಂದ ನಾವು ಒಳ್ಳೆ ಹೆಸರು ತರ್ಬೋದು, ಪೇಷಂಟ್ ಬರ್ತಾರೆ ಅನ್ನೋದು ಭರವಸೆದಿಂದ ಸ್ಟಾರ್ಟ್ ಮಾಡಿದ್ವಿ. ಪೇಷಂಟ್ ಕೇರ್ ಈಸ್ ಅವರ್ ಓನ್ಲಿ ಫೋಕಸ್. ನಮಗೆ ಪೇಷಂಟ್ ಒಳ್ಳೇದಾಗದೆ ಮುಖ್ಯ ನಮಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ. ಸೊ ಪೇಷಂಟ್ ಸೆಂಟ್ರಿಕ್ ಆಗಿ ವಿ ಹ್ಯಾಡ್ ಸ್ಟಾರ್ಟೆಡ್ ದಿಸ್ ಹಾಸ್ಪಿಟಲ್. ನಾವು ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಅಂತ ಒಂದು ಸ್ಲೋಗನ್ ಜೊತೆಗೆ ನಡೀತಾ ಇದ್ದೇವೆ. ಅಂದ್ರೆ ಜನರ ಮೆಚ್ಚುವ ಹಾಸ್ಪಿಟಲ್ ಆಗಬೇಕು ಅನ್ನೋದು ನಮ್ದು ಒಂದು ಆಸೆ. ಸೊ ಈ ಜರ್ನಿಯಲ್ಲಿ 1 ವರ್ಷ ಮುಗಿದಿದೆ. ನಾವು 2,000ಕ್ಕೂ ಹೆಚ್ಚು ಪೇಷಂಟ್ ನಮ್ಮ ಹತ್ರ ಅಡ್ಮಿಟ್ ಆಗಿ ಗುಣಮುಖರಾಗಿದ್ದಾರೆ. ಇದು ಒಂದು ದೊಡ್ಡ ಅಚೀವ್ಮೆಂಟ್ ಫಾರ್ ಫಸ್ಟ್ ಇಯರ್ ಅಂತ ಅನ್ಕೋತೇನೆ. ನಾವು ಇಷ್ಟು ಪೇಷಂಟ್ ರೆಸ್ಪಾನ್ಸ್ ಬರುತ್ತಾ ಅಂತ ಅನ್ಕೊಂಡಿರಲಿಲ್ಲ. ಆ್ಯಂಡ್ ವಿ ಹ್ಯಾವ್ ಡನ್ ಮೋರ್ ದೆನ್ 500 ಸರ್ಜರೀಸ್. ಇದರಲ್ಲಿ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಆಗಿದೆ, ನ್ಯೂರೋ ಸರ್ಜರೀಸ್ ಆಗಲಿ, ಆಂಕೋ ಸರ್ಜರೀಸ್ ಆಗಲಿ, ಪ್ಲಾಸ್ಟಿಕ್ ಸರ್ಜರೀಸ್ ಆಗಲಿ, ಸರ್ಜರೀಸ್, ಆರ್ಥೋಪೆಡಿಕ್, ಜನರಲ್ ಸರ್ಜರೀಸ್ ಆಗಲಿ, ಮತ್ತು ಪೀಡಿಯಾಟ್ರಿಕ್ NICU ಇದೆ ನಮ್ಮ ಹತ್ರ. ಸೊ ಇತ್ಯಾದ ಎಲ್ಲ ಥರದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಟೇಕನ್ ಕೇರ್ ಕ್ರಿಟಿಕಲ್ ಪೇಷಂಟ್ಸ್. ಒಂದು ಕ್ರಿಟಿಕಲ್ ಪೇಷಂಟ್ ಒಳ್ಳೇದಾಗಬೇಕಂತಂದಿದ್ರೆ ನಂಗೆ ಅನ್ಸೋ ಮಟ್ಟಿಗೆ 20 to 25 ಮೆಂಬರ್ಸ್ ಅದ್ರ ಹಿಂದಗಡೆ ಕೆಲಸ ಮಾಡ್ತಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್. ಬರೀ ಡಾಕ್ಟರ್ ಅಷ್ಟೇ ಅಲ್ಲ, ನಾವು ಡಾಕ್ಟರ್ಸ್ ಆಗಲಿ, ನರ್ಸಿಂಗ್ ಸ್ಟಾಫ್ ಆಗಲಿ, ಡ್ಯೂಟಿ ಡಾಕ್ಟರ್ಸ್ ಆಗಲಿ, ಒಬ್ಬರು IM ಆಗಲಿ, ಕ್ಲೀನಿಂಗ್ ಸ್ಟಾಫ್ ಆಗಲಿ, ವಾರ್ಡ್ ಬಾಯ್ ಆಗಲಿ, ಎಲ್ಲರದು ಅವ್ರದ್ದೇ ರೋಲ್ ಇರುತ್ತೆ ಒಂದು ಪೇಷಂಟ್ ಇಂಪ್ರೂವ್ ಮಾಡೋಕ್ಕೆ. ಸೊ ಎವ್ರಿ ಪೇಷಂಟ್, ಒಂದು ಪೇಷಂಟ್ ಇಂಪ್ರೂವ್ ಆಗಬೇಕಂದ್ರೆ ಸುಮಾರು 25 ಜನದ ಎಫರ್ಟ್ಸ್ ಇರುತ್ತೆ. ಈ ಸಂದರ್ಭದಲ್ಲಿ ಬಸವರಾಜ ಮಾಲಿ, ರವಿ ತಂಬಾಕಿ ಸೇರಿದಂತೆ ಅನೇಕ ಗಣ್ಯರು, ಜಿಲ್ಲೆಯ ವೈದ್ಯರು ಪಾಲ್ಗೊಂಡಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.